ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ವಿಚಾರಣೆ ಟ್ರಯಲ್ ಆರಂಭ ಆಗ್ತಾ ಇದ್ದಾಗಲೇ ಬಿಗ್ ಶಾಕ್ ಒಂದು ಎದುರಾಗಿದೆ ಈ ಕೇಸ್ನಲ್ಲಿ. ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಇವಾಗ ಸಿಗ್ತಾ ಇರುವಂತದ್ದು. ವಿಚಾರಣೆಯ ಟ್ರಯಲ್ ಅಂತೂ ಆರಂಭ ಆಗಿದೆ. ಈ ವರ್ಷ ಮುಗಿಯುವಷ್ಟರಲ್ಲಿ ಟ್ರಯಲ್ ಕೌಂಟ್ ಸಂಪೂರ್ಣ ಆಗಬೇಕು. ಈಗ ದರ್ಶನ್ ಪರ ವಕೀಲ ಸುನೀಲ್ ದಿಢೀರ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಕೇಸ್ನಿಂದ ಹಿಂದೆ ಸರಿಯೋದಕ್ಕೆ ಅನುಮತಿಯನ್ನ ಕೂಡ ಸುನೀಲ್ ಕೇಳಿದ್ರು. ಹೈಕೋರ್ಟ್ನ ಏಕಸದಸ್ಯ ಪೀಠದ ಮುಂದೆ ವಕೀಲರು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಕಾನೂನು ವಲಯದಲ್ಲಿ ಕುತೂಹಲವನ್ನ ಕೆರಳಿಸಿದೆ ವಕೀಲರ ಈ ನಡೆ. ಮೃತನ ತಾಯಿಯನ್ನ ಪಾಟಿ ಸವಾಲಿಗೆ ಒಳಪಡಿಸೋದಕ್ಕೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಮತ್ತೆ ಪಾಟಿ ಸವಾಲ್ಗೆ ಒಳಪಡಿಸೋದಕ್ಕೆ ಪ್ರಾಸಿಕ್ಯೂಷನ್ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಇನ್ನು ದರ್ಶನ್ ಪರ ಹೊಸ ವಕೀಲರ ನೇಮಕಕ್ಕೆ ಸುನೀಲ್ ಕಾಲಾವಕಾಶವನ್ನ ಕೂಡ ಕೇಳಿಕೊಂಡಿದ್ದಾರೆ. ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ನಟ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಅವರಿಗೆ ಸಂಬಂಧಪಟ್ಟಂತ ಒಂದು ಶಾಕಿಂಗ್ ಬ್ರೇಕಿಂಗ್ ಅಪ್ಡೇಟ್ ಇದು ಅಂತ ಹೇಳ್ಬೋದು. ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ ಅವರು. ನಾನು ದರ್ಶನ್ ಪರವಾಗಿ ವಾದ ಮಂಡಿಸೋದಿಲ್ಲ ಅಂತ ಕೂಡ ಅವರು ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಅವರ ಈ ಒಂದು ನಿರ್ಧಾರ ಇದೆಯಲ್ಲ, ಇವತ್ತಿನ ಕೋರ್ಟ್ ವಿದ್ಯಮಾನಗಳ ಪ್ರಮುಖ ಅಪ್ಡೇಟ್ ಅಂತ ಬಂದಾಗ ಈ ಒಂದು ವಿಚಾರದಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರದಲ್ಲಿ ಟ್ರಯಲ್ ಆರಂಭ ಆಗಿದೆ. ಅಲ್ಲೇನಾದ್ರೂ ಹೊಸ ಅಪ್ಡೇಟ್ಸ್, ಹೊಸ ಶಾಕಿಂಗ್ ಸುದ್ದಿಗಳು ಬರಬೇಕು. ಆದ್ರೆ ದರ್ಶನ್ ಪರ ವಕೀಲರೇ ಶಾಕ್ ಕೊಟ್ಟಿದ್ದಾರೆ. ಇನ್ ಮುಂದೆ ಇವರು ನಿವೃತ್ತಿ ನಂತರದಲ್ಲಿ ಅವರು ಹೇಳ್ತಾರೆ, ನಾನು ಈ ಕೇಸನ್ನ ಕಂಟಿನ್ಯೂ ಮಾಡೋದಿಲ್ಲ, ದರ್ಶನ್ ಪರವಾಗಿ ಹೊಸ ವಕೀಲರನ್ನ ನೇಮಕ ಮಾಡಿ ಅಂತ ಕೂಡ ಅವರು ಕಾಲಾವಕಾಶವನ್ನು ಕೂಡ ಕೇಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ನಿವೃತ್ತಿಯನ್ನ ಘೋಷಣೆ ಮಾಡಿರುವಂತದ್ದು. ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಈ ಕೇಸ್ನಲ್ಲಿ. ಹೈಕೋರ್ಟ್ ಅಥವಾ ಸೆಷನ್ಸ್ ನ್ಯಾಯಾಲಯದಲ್ಲಿ ಅವರು ಪರವಾಗಿ ಅಂದ್ರೆ ದರ್ಶನ್ ಪರವಾಗಿ ಹೋರಾಟವನ್ನ ನಡೆಸ್ತಾ ಇದ್ರು ವಕೀಲ ಸುನೀಲ್ ಅವರು. ಇನ್ನು ಮುಂದೆ ಪ್ರಸ್ತುತ ಕೋರ್ಟ್ ವಿಚಾರಣೆಯಲ್ಲಿ ವಾದವನ್ನ ಅವರು ಮಂಡಿಸೋದಿಲ್ಲ. ಇತ್ತೀಚೆಗಷ್ಟೇ ಸಿ.ವಿ. ನಾಗೇಶ್ ಅವರು ಮತ್ತೆ ದರ್ಶನ್ ಪರ ಮುಖ್ಯ ವಕೀಲರಾಗಿ ಈ ಕೇಸನ್ನ ಕೈಗೆತ್ಕೊಂಡಿದ್ರು. ಸುನೀಲ್ ಅವರು ಕೂಡ ಈ ನಿರ್ಧಾರವನ್ನ ತಡೆದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ಹೇಳಿರ್ತಾರೆ ಏಕಸದಸ್ಯ ಪೀಠದ ಮುಂದೆನೆ ಅವರು, ಇನ್ನು ಮುಂದೆ ನಾನು ಈ ಕೇಸನ್ನ ಕಂಟಿನ್ಯೂ ಮಾಡಲ್ಲ, ಯಾಕಂದ್ರೆ ನಾನು ನಿವೃತ್ತಿ ಪಡ್ಕೋತಾ ಇದ್ದೀನಿ. ಅಂಡ್ ಕಾಲಾವಕಾಶವನ್ನ ಕೂಡ ಕೇಳಿದ್ದಾರೆ. ಈ ಕೇಸ್ಗೆ ಮತ್ತೋರ್ವ ವಕೀಲರನ್ನ ನೇಮಕ ಮಾಡೋವರೆಗೂ ಕೂಡ ಕಾಲಾವಕಾಶವನ್ನ ಕೇಳಿರುವಂತದ್ದು. ಹೈಕೋರ್ಟ್ ನಲ್ಲಿರುವಂತ ಈ ಕೇಸ್ನಿಂದ ನಿವೃತ್ತಿಯನ್ನ ಬಯಸಿದ್ದೇನೆ ಅಂತ ಹೇಳ್ತಾರೆ. ದರ್ಶನ್ ಕಡೆಯಿಂದ ನನಗೆ ಯಾವುದೇ ರೀತಿಯಾದಂತ ಸೂಚನೆ ಇಲ್ಲ. ಇನ್ನು ನ್ಯಾಯಪೀಠದ ಮುಂದೆ ನಿವೃತ್ತಿ ಬಯಸಿದ್ದಾರೆ ವಕೀಲ ಸುನೀಲ್ ಕುಮಾರ್. ಟ್ರಯಲ್ ಕೋರ್ಟ್ ನಲ್ಲಿ ದರ್ಶನ್ ಪರ ಹಾಜರಾಗ್ತಾ ಇರೋದು ನಿಜ. ಇನ್ನು ಹೈಕೋರ್ಟ್ ನಲ್ಲಿರುವಂತಹ ಈ ಕೇಸ್ನಿಂದ ನಿವೃತ್ತಿಯನ್ನ ನಾನು ಬಯಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಯಾವುದೇ ರೀತಿಯಾದಂತ ನಿವೃತ್ತಿ ತಗೊಳ್ಳಿ ಅಂತ ನನಗೇನು ಆರ್ಡರ್ ಮಾಡಿಲ್ಲ ಅಥವಾ ಸೂಚನೆ ನೀಡಿಲ್ಲ, ಇದು ನನ್ನ ನಿರ್ಧಾರ ಅಂತ ಹೇಳ್ತಾ ಇರುವಂತದ್ದವರು. ಟ್ರಯಲ್ ಕೋರ್ಟ್ ನಲ್ಲಿ ದರ್ಶನ್ ಪರ ಹಾಜರಾಗ್ತಾ ಇದ್ದೀನಿ, ಅದು ನಿಜಾನೇ. ಆದ್ರೆ ಹೈಕೋರ್ಟ್ ನಲ್ಲಿರುವಂತಹ ಕೇಸ್ ಇದೆಯಲ್ಲ, ಹೈಕೋರ್ಟ್ ವಿಚಾರದಲ್ಲಿ ನಾನು ತಲೆ ಹಾಕೋದಿಲ್ಲ ದರ್ಶನ್ ಪರವಾಗಿ ಇನ್ ಮುಂದೆ ಅಂತ ಹೇಳ್ತಾ ಇದ್ದಾರೆ. ಜೂನ್ 23ನೇ ತಾರೀಕು ಹೈಕೋರ್ಟ್ ಮತ್ತೊಂದು ರೀತಿಯಾದಂತಹ ವಿಚಾರಣೆಯನ್ನ ನಿಗದಿ ಮಾಡಿಸಿತ್ತು. ಆದ್ರೆ ಇವರು ಹೈಕೋರ್ಟ್ಗೆ ಇನ್ನ ಎಂಟ್ರಿ ಕೊಡೋದಿಲ್ಲ ದರ್ಶನ್ ಪ್ರಕರಣದ ವಿಚಾರದಲ್ಲಿ. ಇನ್ನು ಭದ್ರತಾ ದೃಷ್ಟಿಯಿಂದ ಮತ್ತೆ ಅಭಿಮಾನಿಗಳಿಂದ ಗಲಾಟೆ ಆಗೋ ಸಾಧ್ಯತೆ ಇರುತ್ತೆ. ಇತ್ತೀಚೆಗಷ್ಟೇ ಇನ್ನು ಮತ್ತೊಂದು ಅರ್ಜಿಯನ್ನ ಕೂಡ ವಕೀಲರು ಸಲ್ಲಿಸಿದ್ರು, ಅದನ್ನ ವಿತ್ಡ್ರಾ ಮಾಡ್ಕೊಂಡಿದ್ದಾಯ್ತು. ದರ್ಶನ್ ಅವರನ್ನ ನೇರವಾಗಿ ನೋಡೋದಕ್ಕೆ ಅಭಿಮಾನಿಗಳಿಗೆ ಅವಕಾಶ ನೀಡೋ ಹಾಗಿಲ್ಲ. ಇನ್ನು ಮನೆಯವರು ಕೂಡ ಅವಕಾಶವನ್ನ ಕೆಲವೊಂದಷ್ಟು ಸೂಕ್ತ ಸಮಯ ಕೇಳ್ಕೊಂಡು ಅಭಿಮಾನಿಗಳಾಗ್ಲಿ ಅಥವಾ ಮನೆಯವರಾಗ್ಲಿ ಬಂದು ಹೋಗಿ ಮಾಡ್ಬೇಕಾಗುತ್ತೆ. ಮತ್ತೆ ಸಾಕಷ್ಟು ವಿಚಾರಗಳಲ್ಲಿ ಸುನೀಲ್ ಕುಮಾರ್ ಅವರು ದರ್ಶನ್ ಪರವಾಗಿ ವಾದವನ್ನ ಮಂಡಿಸಿದ್ರು. ಈ ಹಿಂದೆ ಕೂಡ ಅನಾರೋಗ್ಯದ ಕಾರಣ ಅವರು ಮಧ್ಯಂತರ ಜಾಮೀನನ್ನ ಕೂಡ ಕೊಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಇದೇ ಸುನೀಲ್ ಕುಮಾರ್. ಯಾವಾಗ ಜೈಲಿಗೆ ಸೇರ್ಕೊಂಡ್ರು ಅಂದ್ರೆ ಜೈಲಿಗೆ ಅಟ್ಟಲಾಯ್ತು ದರ್ಶನ್ ಅಂಡ್ ಗ್ಯಾಂಗ್ ನ, ಅದಾದ ನಂತರದಲ್ಲಿ ದರ್ಶನ್ ಬೆನ್ನು ನೋವು ಮತ್ತೆ ಶೂಟಿಂಗ್ ಬಾಕಿ ಇದೆ, ಆಮೇಲೆ ನಾನು ಡಬ್ಬಿಂಗ್ ಹೋಗ್ಬೇಕು, ಕಾಟೇರ ಸಿನಿಮಾ ಅದಾದ ನಂತರದಲ್ಲಿ ಡೆವಿಲ್ ಸಿನಿಮಾದು ಶೂಟಿಂಗ್ ಇನ್ನ ಕೂಡ ಕಡೆ
ಬಾಕಿ ಇದ್ದಂತಹ ಕೆಲವೊಂದು ಸಾಂಗ್ ಆಗಿರ್ಬೋದು, ಸಾಂಗ್ ಶೂಟ್ಸು ಮತ್ತೆ ಡಬ್ಬಿಂಗು ಕೂಡ ಇನ್ನ ಕಂಪ್ಲೀಟ್ ಆಗಿರ್ಲಿಲ್ಲ. ಆ ಸಂದರ್ಭದಲ್ಲಿ ಮತ್ತೆ ಬೆನ್ನು ನೋವಿಂದ ನರಳಾಡ್ತಾ ಇದ್ರು ದರ್ಶನ್. ಇದೆಲ್ಲದಕ್ಕೂ ಕೂಡ ಮಧ್ಯಂತರ ಜಾಮೀನನ್ನ ಸುನೀಲ್ ಕುಮಾರ್ ಇವರಿಗೆ ಕೊಡಿಸೋದ್ರಲ್ಲಿ ಪಾತ್ರವನ್ನ ವಹಿಸಿದ್ರು. ಆದ್ರೆ ಈಗ ನಿವೃತ್ತಿಯನ್ನ ಘೋಷಿಸಿರುವಂತದ್ದು ಬಿಗ್ ಟ್ವಿಸ್ಟ್ ಅಂತ ಹೇಳ್ಬೋದು. ಇದೇ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ನಮಗೆ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಈ ಒಂದು ಪ್ರಕರಣದಲ್ಲಿ ಸುನೀಲ್ ಕುಮಾರ್ ಅವರು ದರ್ಶನ್ ಪರ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅಂತ ಹೇಳ್ಬೋದು, ಎಲ್ಲಾ ಒಂದು ಹಂತದಲ್ಲೂ ಕೂಡ. ಈಗ ಇವರ ಈ ಒಂದು ನಿವೃತ್ತಿ ಏನೇನೆಲ್ಲ ಬದಲಾವಣೆಗಳನ್ನ ತಂದಿಡ್ಬೋದು, ಮತ್ತೆ ಕೆಲವೊಂದಷ್ಟು ಅನುಮಾನ ಮೂಡುತ್ತೆ. ದರ್ಶನ್ ಹೇಳಿ ಅಂದ್ರೆ ಇಲ್ಲಿ ಏನಾದ್ರೂ ಒಂದು ಬದಲಾವಣೆ ಮಾಡೋಣ ಅಂತ ಏನಾದ್ರೂ ಪ್ರಯತ್ನ ಮಾಡಿದ್ರ, ವಾರ್ನ್ ಮಾಡಿದಾರ, ಈ ರೀತಿಯಾಗಿ ಸಾಕಷ್ಟು ಅನುಮಾನ ಹುಟ್ಟುತ್ತೆ. ಈ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ಗಾಯತ್ರಿ, ಈ ಕೇಸಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಅವರು ಪಾಟಿ ಸವಾಲ್ ಮಾಡೋದಕ್ಕೋಸ್ಕರ ಅರ್ಜಿಯನ್ನು ಹಾಕೊಂಡಿದ್ರು ಹೈಕೋರ್ಟ್ ನಲ್ಲಿ. ಹೈಕೋರ್ಟ್ ಇಲ್ಲಿ ಇವತ್ತು ಅರ್ಜಿ ವಿಚಾರಣೆ ಬಂದಿತ್ತು. ಅರ್ಜಿ ವಿಚಾರಣೆ ವೇಳೆಯಲ್ಲಿ ದರ್ಶನ್ ಪರವಾಗಿ ಹಾಜರಾಗಿದ್ದಂತ ವಕೀಲ ಸುನೀಲ್ ಈ ಒಂದು ಪ್ರಕರಣದಲ್ಲಿ ನಮಗೆ ನಾನು ಸ್ಟೆಪ್ ಡೌನ್ ಆಗ್ತೀನಿ ಅನ್ನುವಂತ ಒಂದು ಹೇಳಿಕೆ ಕೊಟ್ಟರು. ಹಾಗಾಗಿ ಈ ವಾದಮಂಡನೆ ಮಾಡುವಂತದಕ್ಕೆ ಕಾಲಾವಕಾಶ ಕೊಡಬೇಕು ಅಂತ ಹೇಳಿ ನ್ಯಾಯಮೂರ್ತಿಗಳ ಹತ್ರ ಮನವಿ ಮಾಡ್ಕೊಂಡಿದ್ದು. ಕಾರಣವನ್ನು ಕೂಡ ಕೊಟ್ಟಿದ್ದೇನೆಂದ್ರೆ, ಇನ್ನೊಂದು ಟ್ರಯಲ್ ಕೋರ್ಟ್ ನಲ್ಲಿ ನಾನು ದರ್ಶನ್ ಪರವಾಗಿ ಅಟೆಂಡ್ ಆಗ್ತಾ ಇರೋದ್ರಿಂದ ನನಗೆ ಸಮಯ ಇಲ್ಲ. ಈ ಒಂದು ಪ್ರಕರಣದಲ್ಲಿ ನಾನು ಸ್ಟೆಪ್ ಡೌನ್ ಆಗ್ತೀನಿ, ಇದಕ್ಕೆ ಸಂಬಂಧಪಟ್ಟಂತೆ ಬೇರೆಯವರು ಕೂಡ ಬರೋತಿದ್ದಾರೆ. ಹಾಗಾಗಿ ನಮಗೆ ಕಾಲಾವಕಾಶ ಕೊಡಬೇಕು ಅಂತ ಹೇಳಿತ್ತು. ಹಾಗಾಗಿ ಮುಂದಿನ ದಿನಾಂಕವನ್ನು ನಿಗದಿ ಮಾಡಿ ನ್ಯಾಯಪೀಠ ಆದೇಶವನ್ನು ಹೊರಡಿಸಿದಂಥದ್ದು. ಹಾಗಾಗಿ ಇಲ್ಲಿ ಪಾಟಿ ಸವಾಲು ಏನು ರೇಣುಕಾಸ್ವಾಮಿ ಅವರ ತಾಯಿ ಅವರು ಟ್ರಯಲ್ ಕೋರ್ಟ್ ನಲ್ಲಿ ಕೊಟ್ಟಂತ ಹೇಳಿಕೆ, ಸಾಕ್ಷಿ ವಿಚಾರಣೆ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆಯಲ್ಲಿ ವ್ಯತಿರಿಕ್ತವಾಗಿತ್ತು. ಹಾಗಾಗಿ ನಾವು ಪಾಟಿ ಸವಾಲನ್ನ ಮಾಡಬೇಕಾಗಿದೆ ಅನ್ನುವಂಥದ್ದನ್ನ ಪ್ರಾಸಿಕ್ಯೂಷನ್ ಅವರು ಟ್ರಯಲ್ ಕೋರ್ಟ್ ನಲ್ಲೇ ಮತ್ತೊಮ್ಮೆ ಕೇಳ್ಕೊಂಡಿದ್ರು. ಆದ್ರೆ ಅವರ ಮನವಿಯನ್ನ ಪುರಸ್ಕರಿಸಿರ್ಲಿಲ್ಲ. ಅದನ್ನ ಚಾಲೆಂಜ್ ಮಾಡಿ ನಾವು ಮತ್ತೊಮ್ಮೆ ರೇಣುಕಾಸ್ವಾಮಿ ಅವರ ತಾಯಿ ಏನು ಹೇಳಿಕೆ ಅಂದ್ರೆ ವ್ಯತಿರಿಕ್ತ ಹೇಳಿಕೆಗಳನ್ನ ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ನಮಗೂ ಕೂಡ ಪ್ರಶ್ನೆಗಳಿತ್ತು. ಹಾಗಾಗಿ ಅವ್ರನ್ನ ಮತ್ತೆ ಪಾಟಿ ಸವಾಲ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದು. ಅರ್ಜಿ ವಿಚಾರಣೆಗೂ ಕೂಡ ಬಂದಿತ್ತು. ಈಗ ಅದಕ್ಕೆ ಅವ್ರಿಗೆ ಏನು ದರ್ಶನ್ ಈ ಒಂದು ಕೇಸಿನ ಪರವಾಗಿ ನೀವೇ ಹೋಗಿ ಅಂತ ಹೇಳಿಲ್ಲ ಅನ್ನುವಂತ ಮಾಹಿತಿಗಳನ್ನು ಕೂಡ ಅವ್ರು ಹಂಚ್ಕೊಂಡ್ರು. ಆದ್ರೆ ಮೊದಲಿಂದಲೂ ದರ್ಶನ್ ಕೇಸನ್ನ ನೋಡ್ಕೊಂಡು ಬರ್ತಾ ಇರೋದ್ರಿಂದಾಗಿ ಈ ಹೈಕೋರ್ಟ್ ನಲ್ಲಿ ಈ ಒಂದು ಕೇಸ್ಗೂ ಕೂಡ ಹಾಜರಾಗಿ ನ್ಯಾಯಪೀಠಕ್ಕೆ ಮನವರಿಕೆ ಮಾಡ್ಕೊಡುವಂತ ಕೆಲಸವನ್ನು ಮಾಡಿದ್ರು. ನಮ್ಗೆ ಇನ್ನೂ ಸಮಯಾವಕಾಶ ಬೇಕಾಗಿದೆ. ನಾನು ಇಲ್ಲಿ ಇದರಿಂದ ಸ್ಟೆಪ್ ಡೌನ್ ಆಗ್ಬೇಕಾಗಿದೆ. ಮತ್ತೆ ಯಾಕೆ ಅಂತ ಹೇಳಿದ್ರೆ ನನ್ಗೆ ಬೇರೆ ಟ್ರಯಲ್ ಕೋರ್ಟ್ ನಲ್ಲಿ ನಾನು ಅಟೆಂಡ್ ಆಗ್ತಾ ಇದ್ದೀನಿ ಅಂತ ಆ ಒಂದು ವಿಚಾರನ ತೆಗೆದುಕೊಂಡ್ರೆ ಕಾಂಟ್ರವರ್ಸಿ ಇದೆ. ದರ್ಶನ್ ಮತ್ತೆ ಅವರ ನಡುವೆ ಏನು ಬೇರೆ ಸಂಬಂಧಗಳ ಇದಾಗಿದೆ, ಹಾಳಾಗಿದೆ, ಅಥವಾ ವಕೀಲರು ನಿವೃತ್ತಿ ಆಗ್ತಾ ಇರೋದು ಏನಕ್ಕೆ ಅನ್ನುವಂಥ ಪ್ರಶ್ನೆಗಳೇನು ಸದ್ಯಕ್ಕೆ ಇಲ್ಲ. ನನಗೆ ಟ್ರಯಲ್ ಕೋರ್ಟ್ ನಲ್ಲಿ ನಾನು ಅಟೆಂಡ್ ಆಗ್ತಾ ಇರೋದ್ರಿಂದ ಇಲ್ಲಿ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾನು ಇದರಿಂದ ಸ್ಟೆಪ್ ಡೌನ್ ಆಗ್ತೀನಿ. ಮುಂದಿನ ದಿನಗಳಲ್ಲಿ ಬೇರೆಯವರು ಈ ಒಂದು ಕೇಸ್ಗೆ ಅಟೆಂಡ್ ಆಗ್ತಾರೆ. ಅದಕ್ಕೆ ದರ್ಶನ್ ಅವರು ಯಾರನ್ನ ಅಂದ್ರೆ ಕಕ್ಷಿದಾರ ಯಾರನ್ನ ನಿಯೋಜಿಸ್ಕೊಳ್ತಾರೋ ಅವರು ಅಟೆಂಡ್ ಆಗ್ತಾರೆ ಅನ್ನುವಂತ ಒಂದು ಮನವರಿಕೆಯನ್ನ ಮಾಡಿಕೊಟ್ಟದ್ದಂಥದ್ದು ಗಾಯತ್ರಿ. ಇನ್ನು ಟ್ರಯಲ್ ಕೇಸ್ ಇವಾಗ ಆರಂಭ ಆಗಿರುವಂತದ್ದು ಟ್ರಯಲ್ ಕೋರ್ಟ್ ನ ವಿಚಾರಣೆಗೆ ಕೂಡ ಇವರು ಹಾಜರಾಗೋದ್ರಿಂದ ಹಿಂದೆ ಸರಿತಾರ ಅಥವಾ ಕೇವಲ ಈಗ ಸಂಪೂರ್ಣವಾಗಿ ಕೇಸ್ನಿಂದ ಹಿಂದೆ ಸರಿದ್ ಬಿಡ್ತಾರಾ ಅಂತ? ಇಲ್ಲ, ಟ್ರಯಲ್ ಕೋರ್ಟ್ ನಲ್ಲಿ ನಾನೇ ಹಾಜರಾಗ್ತಾ ಇದ್ದೀನಿ. ಟ್ರಯಲ್ ಕೋರ್ಟ್ ನಲ್ಲಿ ಈಗ ಏನು ಡೇ ಬೈ ಡೇ ಅಂದ್ರೆ ವಾರಕ್ಕೆ 4 ದಿನಗಳ ಕಾಲ ವಿಚಾರಣೆಗೆ ನಿಗದಿಯಾಗಿದೆ. 60 ಪ್ರಮುಖ ಸಾಕ್ಷಿಗಳನ್ನ ವಿಚಾರಣೆಗೆ ಒಳಪಡುವ ವಿಚಾರಣೆ ಮಾಡಬೇಕು ಅನ್ನುವಂಥದ್ದು. ಆ ಒಂದು ವಿಚಾರಣೆ ಪ್ರಾರಂಭ ಆಗಿರೋದ್ರಿಂದ ಅಲ್ಲಿ ನಾನು ಹಾಜರಾಗ್ತಾ ಇದ್ದೀನಿ ಅನ್ನುವಂಥ ಕಾರಣ ಹೇಳಿದ್ರೆ, ಅಲ್ಲೂ ಕೂಡ ನಾನು ಕ್ವಿಟ್ ಮಾಡ್ತಾ ಇದ್ದೀನಿ ಅನ್ನುವಂತ ಒಂದು ಏನು ಹೇಳಿಲ್ಲ. ಸದ್ಯಕ್ಕೆ ಹೈಕೋರ್ಟ್ ನಲ್ಲಿ ನಾನು ಈ ಒಂದು ಕೇಸ್ ಸಂಬಂಧಪಟ್ಟಂತೆ ಪಾಟಿ ಸವಾಲಿಗೆ ಸಂಬಂಧಪಟ್ಟಂತೆ ನಾನು ಹಾಜರಾಗಕ್ಕೆ ಆಗೋದಿಲ್ಲ. ಈ ಒಂದು ನಾನೇ ಎಲ್ಲಾ ದರ್ಶನ್ ಕೇಸ್ಗಳಿಗೂ ವಕಾಲತ್ತಾಗಿರೋದ್ರಿಂದ ಸದ್ಯಕ್ಕೆ ಇಲ್ಲಿ ಈಗ ನಾನು ಸ್ಟೆಪ್ ಡೌನ್ ಆಗ್ತೀನಿ ಅಂತ ಹೇಳಿದರೆ ಟ್ರಯಲ್ ಕೋರ್ಟ್ ನಲ್ಲಿ ಹಾಜರಾಗುವಂತದ್ದು ಮುಂದುವರಿಸ್ತಾರೆ. ಆದ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಆದ್ರೆ ಅಲ್ಲೂ ಕೂಡ ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಕೇಸ್ ಆರಂಭ ಆದಾಗ್ಲಿಂದಲೂ ಕೂಡ ದರ್ಶನ್ ಪ್ರಕರಣದಲ್ಲಿ ಅವರ ಪ್ರಮುಖ ಪಾತ್ರವನ್ನೇ ವಹಿಸಿದ್ರು. ವೈದ್ಯಕೀಯ ಜಾಮೀನನ್ನ ಕೊಡಿಸೋ ವಿಚಾರದಲ್ಲಾಗಿರ್ಬೋದು, ಇನ್ನು ಸಾಕ್ಷ್ಯಗಳ ಕ್ರೆಡಿಬಿಲಿಟಿ ಪ್ರಶ್ನೆ ಪೊಲೀಸರ ಮುಂದೆ ಆಗಿರಬಹುದು, ಇವರು ಪ್ರತಿಯೊಂದರಲ್ಲೂ ಕೂಡ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ದರ್ಶನ್ ಪರವಾಗಿ ಇದ್ರು. ಆದ್ರೆ ಈ ಒಂದು ನಿವೃತ್ತಿ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟುಹಾಕ್ತಾ ಇದೆ.